ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. KGIDಗೆ ಸಂಬಂಧಿಸಿದಂತೆ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಏನಂದರೆ ನಿಮ್ಮ ಒಂದು DDO ಕೋಡ್ ಅಥವಾ ನಿಮ್ಮ ಒಂದು ಕಾರ್ಯವನ್ನು ಮಾಡುವ ನೀವು ವರ್ಕಿಂಗ್ ಮಾಡುವಂಥ ಪ್ಲೇಸ್ ಅಥವಾ ನಿಮ್ಮ ಆಫೀಸು. ಸೊ ನೀವೇನಾಗ್ತದೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ನಾವು ಒಂದು ಆಫೀಸಿಂದ ಮತ್ತೊಂದು ಆಫೀಸ್ಗೆ ನಾವು ಟ್ರಾನ್ಸ್ಫರ್ ಆಗ್ತೀವಿ, ಪ್ರಮೋಷನ್ಸ್ ಆಗ್ತೀವಿ. ಸೊ ಬೇರೆ ಬೇರೆ ಕಾರಣಗಳಿಂದ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಆಫೀಸನ್ನು ಬದಲಾವಣೆಯನ್ನು ಮಾಡ್ತೇವೆ. ಸೊ ಈ ರೀತಿ ಆಫೀಸನ್ನು ಬದಲಾವಣೆ ಮಾಡಿದಾಗ ನಮ್ಮ ಒಂದು KGID ಡೀಟೇಲ್ಸ್ನಲ್ಲಿ ಕೂಡ ನಮ್ಮ ಒಂದು ಪ್ರಸ್ತುತವಾಗಿ ವರ್ಕ್ ಮಾಡ್ತಿರುವಂಥ ಕರೆಂಟಾಗಿ ಏನು ವರ್ಕ್ ಮಾಡ್ತಾ ಇರ್ತೀವಿ ಆ ಆಫೀಸಿನ ಹೆಸರೇ ಬರಬೇಕು, ಆ ಆಫೀಸಿನ DDO ಕೋಡು ಬರಬೇಕು. ಯಾಕಂದರೆ ಹೊಸ ಒಂದು ವಿಮೆಯನ್ನು ಅರ್ಜಿ ಸಲ್ಲಿಸುವಾಗ, ಲೋನನ್ನು ತೆಗೆದುಕೊಳ್ಳುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಕಚೇರಿ ಅಂತ ಬಂದಾಗ ಈಗ ನಾವು ವರ್ಕ್ ಮಾಡ್ತಿರುವಂತಹ ಒಂದು ಕಚೇರಿ ಹೆಸರು ಬರಬೇಕು, ಕಚೇರಿ DDO ಕೋಡ್ ಇರಬೇಕು. ಆದರೆ ಭಾಳಷ್ಟು ಎಂಪ್ಲಾಯಿಯವರು ಗಮನಿಸಿದಾಗ ಏನಾಗುತ್ತೆ ಅಂದರೆ ತಮ್ಮ ಹಳೆಯ ಕಚೇರಿಯ ಹೆಸರು, ಹಳೆಯ DDO ಕೋಡು ಬಂದಿರುತ್ತೆ. ಸೊ ಆಗ ಏನಾಗುತ್ತಾರೆ ಅಂದರೆ ಈ ಒಂದು ಬೇರೆ ಬೇರೆ ಕಾರಣಗಳಿಂದ ಲೋನು ಮತ್ತು ಹೊಸ ಹೊಸ ವಿಮೆಯನ್ನು ಅಥವಾ KGID ಅಡಿಯಲ್ಲಿ ನಾವು ಏನೇ ಒಂದು ಸರ್ವಿಸಸನ್ನು ಪಡಿಬೇಕಾದಾಗ ಈ ಹಳೆಯ ಕಚೇರಿಯ ವಿಳಾಸ ಅಲ್ಲಿ ಇರೋದರಿಂದ ಸಾಕಷ್ಟು ತೊಂದರೆಗಳು ಆಗ್ತವೆ. ಸೊ ಈ ಒಂದು ತಾಂತ್ರಿಕ ತೊಂದರೆಯನ್ನು ಯಾವ ರೀತಿ ನಿವಾರಿಸಬೇಕು? ಸೊ ಈ ರೀತಿಯ ತಾಂತ್ರಿಕ ತೊಂದರೆ ಇದ್ದಲ್ಲಿ ನೀವು ಒಂದು ಸಲ ನೀವು ಕೂಡ ಲಾಗಿನ್ ಆಗಿ ಎಂಪ್ಲಾಯಿ ಲಾಗಿನಲ್ಲಿ ಚೆಕಪ್ ಮಾಡ್ಬೋದು. ಹೇಗೆ ಚೆಕ್ ಮಾಡಬೇಕು ತೋರಿಸ್ತೀನಿ ಮತ್ತು ಆ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ವಿಡಿಯೋದಲ್ಲಿ. ಸೊ ಆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಎಂಪ್ಲಾಯಿ ಲಾಗಿನ್ ಇದೆ. ಎಂಪ್ಲಾಯಿ ಲಾಗಿನಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಬರುತ್ತೆ ಲೆಫ್ಟ್ ಸೈಡು. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಎರಡನೇ ಆಪ್ಷನ್ ಇದೆ ಎಂಪ್ಲಾಯಿ ಆಫೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ. ಸೊ ಇಲ್ಲಿ ಎಂಪ್ಲಾಯಿ ಆಫೀಸ್ ಮತ್ತು ಅದರ್ ಡೀಟೇಲ್ಸ್ ಎಂಬ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅಪ್ಲೋಡ್ ಎಂಪ್ಲಾಯಿ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಅಪ್ಲೋಡ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಇಲ್ಲಿ ಏನು ಪೇಜ್ನಲ್ಲಿ ನಮಗೆ ಏನಾಗಿದೆ ಅಂದರೆ ಇಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಇದೆ, DDO ಕೋಡ್ ಆಲ್ರೆಡಿ ಇದೆ. ಸೊ ಈಗೇನಿದೆ ಇದು ಹಳೆಯ DDO ಕೋಡು ಅಥವಾ ಹಳೆಯ ಒಂದು ಕಚೇರಿ ಇದೆ. ಸೊ ಅಲ್ಲಿ ವರ್ಕ್ ಮಾಡುವಂಥದ್ದು ನಾನು ಈಗ ಬದಲಾವಣೆ ಮಾಡಬೇಕಾಗಿದೆ. ಸೊ ಇದನ್ನು ಬದಲಾವಣೆ ಮಾಡಬೇಕಾದ್ರೆ ಕೆಳಗಡೆ ಕೊಟ್ಟಿದ್ದಾರೆ ಡು ಯು ವಾಂಟ್ ಟು ಅಪ್ಡೇಟ್ ದ DDO ಕೋಡ್ ಅಂತ ಇದೆ. ಎಸ್ ಆರ್ ನೋ, ಹೌದು ನಾನು ಈಗ ವರ್ಕ್ ಮಾಡುವಂಥ DDO ಕೋಡ್ ಏನಿದೆ, ಆಫೀಸ್ ಏನಿದೆ ಚೇಂಜ್ ಮಾಡಬೇಕಾಗಿದೆ ಅಂದರೆ ಎಸ್ ಅಂತ ಮಾಡಿ. ನೋ ಎಸ್ ಅಂತ ಮಾಡಿದಾಗ ಎಂಟರ್ DDO ಕೋಡ್ ಅಂತ ಬರುತ್ತೆ. ಸೊ ಎಂಟರ್ DDO ಕೋಡ್ ಅಂತ ಬಂದಾಗ ಇಲ್ಲೇನು ಮಾಡಬೇಕು, ಯಾವ ಒಂದು DDO ಕೋಡ್ನಲ್ಲಿ ಯಾವೊಬ್ಬ ಡ್ರಾಯಿಂಗ್ ಆಫೀಸರ್ ಅಡಿಯಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬ DDO ಕೋಡ್ ಇರುತ್ತೆ, ಆ ಕೋಡನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ನೀವು DDO ಕೋಡನ್ನು ನೀವು ಎಂಟ್ರಿ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಒಂದು ಹೊಸ ನಂಬರ್ ಇಲ್ಲಿ DDO ಕೋಡ್ ಎಂಟ್ರಿ ಮಾಡಿದ ಕೂಡಲೇ DDO ಆಫೀಸ್ ಏನು ಬರುತ್ತೆ ಆಟೋಮೆಟಿಕ್ಕಾಗಿ ಅಲ್ಲಿ ಹೆಸರು ಬರ್ತದೆ. ಸೇವ್ ಮಾಡಿದರೆ ಏನಾಗುತ್ತೆ ನಿಮ್ಮ ಪ್ರಸ್ತುತವಾಗಿರುವಂಥ DDO ಪೋಸ್ಟ್ ಕೋಡ್ ಚೇಂಜ್ ಆಗುತ್ತೆ ಮತ್ತು ಜೊತೆಯಲ್ಲಿ ನಿಮ್ಮ ಒಂದು ಆಫೀಸ್ ನೇಮ್ ಕೂಡ ಚೇಂಜ್ ಆಗ್ತದೆ. ಇದು ಭಾಳ ಕ್ಲಿಯರು. ಸೊ ಆದಮೇಲೆ ಇಲ್ಲಿ ನಿಮ್ಮ ಬೇರೆ ಬೇರೆ ಇಲಾಖೆಗೆ ನಿಮ್ಮ DDO ಕೋಡ್ ಇರ್ತಾರೆ. ಎಕ್ಸಾಂಪಲ್ ಒಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತೀನಿ. ಪ್ರೌಢಶಾಲಾ ಶಿಕ್ಷಕರು ಅಂತ ಬಂದಾಗ ಆಯಾ ಪ್ರೌಢಶಾಲಾ ಮುಖ್ಯ ಗುರುಗಳು DDO ಆಗಿದ್ದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಬಂದಾಗ BO ಅವರು ಏನಾಗ್ತಾರೆ DDO ಆಗಿರ್ತಾರೆ. ಆ ಕೋಡ್ ಎಂಟ್ರಿ ಮಾಡಬೇಕು. ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ನಿಮ್ಮ ಒಂದು ಪೇಮೆಂಟ್ ಯಾವ ಡ್ರಾಯಿಂಗ್ ಆಫೀಸರ್ ಅಡಿಯಲ್ಲಿ ಇರುತ್ತೆ ಪ್ರತಿಯೊಬ್ಬ ಡ್ರಾಯಿಂಗ್ ಆಫೀಸರ್ ಹತ್ರ ಕೂಡ ಒಂದು DDO ಕೋಡ್ ಇರುತ್ತೆ, ಒಂದು ಕಚೇರಿ ಹೆಸರು, ಆ DDO ಕೋಡ್. ಈಗ ನಾನು ಸರಿಯಾಗಿರುವಂಥ DDO ಕೋಡನ್ನು ಎಂಟ್ರಿ ಮಾಡಿದ್ದೀನಿ, ಆದರೆ ಕೆಳಗಡೆ ಪ್ಲೀಸ್ ಎಂಟರ್ ಕರೆಕ್ಟ್ DDO ಕೋಡ್ ಅಂತ ಬರ್ತಾ ಇದೆ. ಇದು ಭಾಳ ಪ್ರಾಬ್ಲಮ್. ಇಲ್ಲ ಸರ್ ನಾನು ಸರಿಯಾಗಿರುವಂಥ DDO ಕೋಡನ್ನೇ ಎಂಟ್ರಿ ಮಾಡ್ತಾ ಇದ್ದೀನಿ, ಕರೆಕ್ಟ್ DDO ಕೋಡ್ ಅಂತ ಕೇಳ್ತಾ ಇದೆ, ಸೇವ್ ಕೂಡ ಆಗ್ತಾ ಇಲ್ಲ. ಏನಿದೆ ಸಮಸ್ಯೆ ಅಂದರೆ ತಾವಿಲ್ಲಿ ಗಮನಿಸಬೇಕು. ಏನು ಸಮಸ್ಯೆ ಅಂದರೆ ಇಲ್ಲಿ ಈ ಎಂಪ್ಲಾಯ್ ಡೀಟೇಲ್ಸ್ನಲ್ಲಿ ಪ್ಯಾನ್ ನಂಬರ್ ಅಪ್ಡೇಟ್ ಆಗಿಲ್ಲ, ಇಲ್ಲಿ ಪ್ಯಾನ್ ನಂಬರ್ ಇಲ್ಲ. ಅಲ್ಲಿ ನಾವು ಪ್ಯಾನ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ ಹೋಗಿದ್ರು ಕೂಡ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಕಾಲಮ್ ಏನಿದೆ ಫ್ರೀಸ್ ಆಗಿದೆ. ಎಲ್ಲಿವರೆಗೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರಲ್ಲಿ ಅಪ್ಡೇಟ್ ಆಗೋದಿಲ್ವೋ ನೀವು ಈ DDO ಕೋಡನ್ನು ನೀವು ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ನಮ್ಮ ಸರ್ಕಾರಿ ನೌಕರ ಸ್ನೇಹಿತರು ಏನು ಮಾಡ್ತಾರೆ ಅಂದರೆ ತಮ್ಮ DDOಗೆ ಅಲಿಯುವಂಥದ್ದು, ಡಿಸ್ಟ್ರಿಕ್ಟ್ ಆಫೀಸಿಗೆ ಅಲಿಯುವಂಥದ್ದೆಲ್ಲ ಮಾಡ್ತಾರೆ. ಬಟ್ ಇದನ್ನು ನೀವೇ ಸರಿ ಮಾಡ್ಕೊಳ್ಬೋದು. ಸರಿ, ಈಗ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದನ್ನು ಹೊರತುಪಡಿಸಿ ಇಮೇಲನ್ನು ಎಂಟ್ರಿ ಮಾಡಿ. ಇಮೇಲ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಡೆಸಿಗ್ನೇಷನ್ ಒಂದೊಂದು ಸಲ ಅಪ್ಡೇಟ್ ಆಗಿರೋದಿಲ್ಲ. ಸೊ ಇಲ್ಲಿ ಡೆಸಿಗ್ನೇಷನ್ ಒಂದಿಷ್ಟು ಪಟ್ಟಿ ಇದೆ, ಆ ಡೆಸಿಗ್ನೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಪ್ಯಾನ್ ಕಾರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಇದನ್ನು ಹೇಳ್ತೀನಿ. ಒಂದು ಸಲ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಯಿತು ಅಂದರೆ ಈಸಿಯಾಗಿ ನೀವು DDO ಕೋಡನ್ನು ಬದಲಾವಣೆ ಮಾಡ್ಬೋದು. ಸೊ ಆದಮೇಲೆ ನಿಮ್ಮ ಒಂದು ಈ ಪ್ಯಾನ್ ಕಾರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ KGID ಅಂತ ಟೈಪ್ ಮಾಡಿ. ಆಗ ನಿಮಗೆ ಈ ರೀತಿ ಕರ್ನಾಟಕ ಸರ್ಕಾರ KGID ಲಾಗಿನ್ ಅಂತ ಬರುತ್ತೆ. ಸೊ ಈ ಒಂದು ಹೋಮ್ ಪೇಜನ್ನು ಓಪನ್ ಮಾಡ್ತೀರಿ. ಯೂಶ್ವಲಿ ಇದನ್ನು ನಾವು ಏನು ಮಾಡ್ತೀವಿ ಲಾಗಿನ್ ಸಲುವಾಗಿ. ಸೊ ಇಲ್ಲಿ ಬಂದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಸಮಸ್ಯೆ ದಾಖಲು ಅಂತ ಒಂದು ಆಪ್ಷನ್ಸ್ ಇದೆ. ಇದನ್ನು ನೀವು ಇಂಗ್ಲೀಷ್ನಲ್ಲಿ ಕೂಡ ವ್ಯೂ ಮಾಡ್ಬೋದು. ಪಕ್ಕದಲ್ಲಿ ರೈಟ್ ಸೈಡ್ ಟಾಪ್ನಲ್ಲಿ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ವೆಬ್ಸೈಟ್ ಇಂಗ್ಲೀಷ್ನಲ್ಲಿ ಆಗ್ತದೆ. ಇಲ್ಲಿ ಏನಾಗುತ್ತೆ ನೋಡಿ, ಈ ರೀತಿ ಇದೆ ಇನ್ಸಿಡೆಂಟ್ ರಿಪೋರ್ಟ್ ಅಂತ ಬರುತ್ತೆ. ಕನ್ನಡದಲ್ಲಿ ಬೇಕಾದರೆ ನಿಮಗೆ ಅಲ್ಲಿ ಸಮಸ್ಯೆ ದಾಖಲು ಅಂತ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿ.
ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಏನಂದರೆ ಸಮಸ್ಯೆ ದಾಖಲು ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಹೆಲ್ಪ್ ಡೆಸ್ಕಿನ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಒಂದು KJD ನಿಮ್ಮ ಪ್ರಥಮ ಹೆಸರು, ನಿಮ್ಮ ನೇಮು, ನಿಮ್ಮ ಮಧ್ಯದ ಹೆಸರು ನಿಮ್ಮ ತಂದೆ ಅಥವಾ ಸ್ಪೌಸ್ ನೇಮ್ ಆಗುತ್ತೆ. ಕೊನೆಯ ಹೆಸರು ಅಂದರೆ ಸರ್ನೇಮ್ ಆಗುತ್ತೆ. ಇಲ್ಲಿ ಪ್ರಥಮ ಹೆಸರು ಮತ್ತು ಕೊನೆಯ ಹೆಸರು ಮ್ಯಾಂಡೇಟರಿ ಎಂಟ್ರಿ ಮಾಡಬೇಕು. ಮಧ್ಯದ ಹೆಸರು ಇರಲಿಲ್ಲ ಅಂದರೆ ಓಕೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ರಿಜಿಸ್ಟರ್ಡು. ಇಮೇಲ್ ಐಡಿಯನ್ನು ಹಾಕಿ, ಆಮೇಲೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಲೊಕೇಶನ್ ಅಂತ ಬರುತ್ತೆ, ಲೊಕೇಶನನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಇಲಾಖೆ ಯಾವ ಇಲಾಖೆ ಇದೆ ಅದನ್ನು ನೀವು ಟೈಪ್ ಮಾಡಿ, ಆಮೇಲೆ DDO ಕಚೇರಿ. ಸೊ DDO ಕಚೇರಿಯನ್ನು ಹಾಕಿ, ಯಾವ DDO ಕಚೇರಿ ನೀವು ಮಾಡಬೇಕಾಗಿದೆ ಆ ಒಂದು ಹೊಸ ಅಪ್ಡೇಟ್ ಮಾಡುವಂಥ DDO ಕಚೇರಿಯನ್ನು ಎಂಟ್ರಿ ಮಾಡಿ. ಇಲ್ಲಿ DDO ಕಚೇರಿಯನ್ನು ಸೆಲೆಕ್ಟ್ ಮಾಡಿ, ಆಟೋಮೆಟಿಕ್ ಬರುತ್ತೆ. ನೀವು ಇಲ್ಲಿ ಡಿಸ್ಟಿಕ್ನೆಲ್ಲ ಸೆಲೆಕ್ಟ್ ಮಾಡಿದಾಗ DDO ಕೋಡ್ ಬರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಇನ್ಸಿಡೆಂಟ್ ಏರಿಯಾ ಅಂತ ಇದೆ, ಇಲ್ಲಿ KJID ಖಜಾನೆ ಪೋರ್ಟಲ್ ಅಂತ ಇದೆ, KJID ಅಂತ ಸೆಲೆಕ್ಟ್ ಮಾಡಿ. ಪರಿಶೀಲನಾ ಪಟ್ಟಿ ಅಥವಾ ಚೆಕ್ಲಿಸ್ಟ್ ಅಂತ ಇದೆ. ಡೀಟೇಲ್ಸ್ ಮಾಡಿ, ಏನಂದರೆ ರಿಕ್ವೆಸ್ಟ್ ಟು ಅಪ್ಡೇಟ್ ಪ್ಯಾನ್ ಡೀಟೇಲ್ಸ್ ಅಂತ ಆಗಬೇಕು. ಐ ಹಿಯರ್ ಬೈ ರಿಕ್ವೆಸ್ಟಿಂಗ್ ಟು ಅಪ್ಡೇಟ್ ಮೈ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಂತ ನೀವು ಟೈಪ್ ಮಾಡಿ. ಆಮೇಲೆ ಅದನ್ನು ಇನ್ನೊಂದು ಸಲ ಇಲ್ಲೇ ಟೈಪ್ ಮಾಡಿ, ಇಲ್ಲಿ ಇದು ವಿವರಣೆ ಕೊಡಿ. ಇನ್ ಮೈ ಪರ್ಸ್ನಲ್ ಡೀಟೇಲ್ಸ್ ದ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಈಸ್ ನಾಟ್ ಅಪ್ಡೇಟೆಡ್, ಪ್ಲೀಸ್ ಅಪ್ಡೇಟ್ ಮೈ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ಚೂಸ್ ಫೈಲಲ್ಲಿ ಏನು ಮಾಡಬೇಕು, ಪ್ಯಾನ್ ಕಾರ್ಡಿನ ಒಂದು ಕ್ಲಿಯರಾಗಿ ಫೋಟೋ ಕ್ಲಿಕ್ ಮಾಡಿರುವಂಥ ಪ್ಯಾನ್ ಕಾರ್ಡಿನ ಒಂದು ಫೋಟೋ PDFನಲ್ಲಿ ಅಥವಾ JPEGನಲ್ಲಿ ಆ ಚೂಸ್ ಫೈಲ್ ಅಂತ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ಕೆಳಗಡೆ ಅಪ್ಲೋಡನ್ನು ಕೊಡಿ. ಸೊ ಈ ರೀತಿ ನೀವು ಕಳಿಸಿದಾಗ ಏನಾಗುತ್ತೆ, ವಿತಿನ್ 1 or 2 hour ಒಂದೊಂದು ಸಲ ಸರ್ವರ್ ಇಶ್ಯೂ ಇದ್ದಾಗ 1 ಅಥವಾ 2 ದಿನಗಳಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮಾಹಿತಿ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಅಲ್ಲಿ ಪ್ಯಾನ್ ಕಾರ್ಡ್ ಮಾಹಿತಿ ಅಪ್ಡೇಟ್ ಮಾಡಿದಾಗ DDO ಕೋಡನ್ನು ಅಪ್ಡೇಟ್ ಮಾಡಲಿಕ್ಕೆ ಅಲ್ಲಿ ಕೂಡ ಅವಕಾಶ ಸಿಗ್ತದೆ. ಸೊ ಆದ್ಮೇಲೆ ಇಲ್ಲಿ ಒಂದು ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಮಾಹಿತಿ ಎಂಟ್ರಿ ಮಾಡುವ ಕೂಡ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ. ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂದರೆ ಪ್ರಾಬ್ಲಮ್ ಅಲ್ಲ, ಮಾಹಿತಿ. ಸೊ ಇಲಾಖೆ ಅಂತ ಬಂದಾಗ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ತೊಗೋಬೇಕು. ಈಗ ಸ್ಕೂಲ್ ಎಜುಕೇಷನ್ ಅಂತ ಇರ್ತದೆ. ಸೊ ಸ್ವಲ್ಪ ನೀವು ಎಲ್ಲ ಪಟ್ಟಿಯನ್ನು ನೀವು ನೋಡ್ತಾ ಹೋಗಿ, ಅಲ್ಲಿ ಒಂದು ಲಿಸ್ಟ್ ಇದೆ, ಲಿಸ್ಟನ್ನು ಗಮನಿಸಿ. ಆಮೇಲೆ ಒಂದು ಸಲ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದಾಗ ನಿಮ್ಮದು ಒಂದು ತಾಲೂಕುಗಳು ಬರುತ್ತೆ ಮತ್ತು ಆ ಡಿಸ್ಟಿಕ್ನಲ್ಲಿ ಬರುವಂಥ ಎಲ್ಲ DDO ಕೋಡ್ ಎಲ್ಲ ಡಿಪಾರ್ಟ್ಮೆಂಟ್ಗಳ ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ DDO ಕೋಡನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಆಮೇಲೆ ಘಟನೆಯ ಪ್ರದೇಶ ಅಂತ ಬಂದಾಗ ಸಾಕಷ್ಟು ಇದೆ, ಅಲ್ಲಿ KJID ಖಜಾನೆ ಪೋರ್ಟಲ್ ಅಂತ ಇದೆ, ಖಜಾನೆ ಅಂತ KJID ಅಂತ ಮಾಡಿ. ಇಲ್ಲಿ ಕೆಳಗಡೆ ಘಟನೆಯ ವರ್ಗ ಅಂತ ಬಂದಾಗ GIS ಇದೆ, KJID ಲೈಫ್ ಇನ್ಶೂರೆನ್ಸ್ ಇದೆ, ಇಲ್ಲಿ KJID ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿಕೊಂಡು ಘಟನೆ ಉಪವರ್ಗ ಅಂತ ಬರುತ್ತೆ. ಇಲ್ಲಿ KJID DDO ಮ್ಯಾಪಿಂಗ್ ಲಾಗಿನ್ ಇಶ್ಯೂಸ್ ಇದೆ, KJID ಎಂಪ್ಲಾಯ್ ಮ್ಯಾಪಿಂಗ್ ಇದೆ, KJID ನ್ಯೂ ಪಾಲಿಸಿ ಇದೆ, ಆಮೇಲೆ KJID ನ್ಯೂ ಪಾಲಿಸಿ ಪೇಮೆಂಟ್ ಇಶ್ಯೂ, ಡೆತ್ತು, KJID ಲೋನ್ಸು, KJID ನಾಮಿನಿ ಆ್ಯಂಡ್ ಡಾಟಾ ಕರೆಕ್ಷನ್ ಇದೆ, ಆಮೇಲೆ KJID ರೀಫಂಡ್ ಬೋನಸ್ ಅಂತ ಇದೆ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಏನಿದೆ KJID ನಾಮಿನಿ ಮತ್ತು ಡಾಟಾ ಕರೆಕ್ಷನ್ ಅಂತ ಮಾಡಬೇಕು. ಇಷ್ಟನ್ನು ಮಾಡಿ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಪ್ಲೀಸ್ ಅಪ್ಡೇಟ್ ಮೈ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಚೂಸ್ ಫೈಲ್ನಲ್ಲಿ ನಾನು ಒಂದಿಷ್ಟು ಆ ಒಂದು ಪ್ಯಾನ್ ಕಾರ್ಡಿನ ಒಂದು ಫೋಟೋವನ್ನು ಕೂಡ ಅಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಮಾಡಿಕೊಂಡು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಎರರ್ ಅಕರ್ಡ್ ವೈಲ್ ಅಪ್ಲೋಡಿಂಗ್ ಫೈಲ್ ಇಂಟರ್ನಲ್ ಸರ್ವರ್ ಪ್ರಾಬ್ಲಮ್ಸ್ ಇರ್ತದೆ. ನೀವು ಮತ್ತೊಂದು ಸಲ ಏನು ಮಾಡಬೇಕಂದ್ರೆ ಇಲ್ಲಿ ಅಪ್ಡೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಈ ರೀತಿಯ ಸಮಸ್ಯೆಯನ್ನು ದಾಖಲು ಮಾಡಿದ ನಂತರ 1 or 2 ಡೇಸ್ನಲ್ಲಿ ಮತ್ತೆ ನಿಮ್ಮ ಎಂಪ್ಲಾಯ್ ಲಾಗಿನ್ ಮಾಡಿಕೊಂಡು ಅಲ್ಲಿ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆ ಇಲ್ವೋ ಎಂಬುದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಸಮಸ್ಯೆಯನ್ನು ದಾಖಲು ಮಾಡಿದ ನಂತರ ಮತ್ತೆ ನಾವು KJID ಅಂತ ಕ್ಲಿಕ್ ಮಾಡಿ ಗೂಗಲ್ ಸರ್ಚ್ ಇಂಜನಲ್ಲಿ ಹೋಗಿ ಮತ್ತೆ KJID ಲಾಗಿನ್ ಅಂತ ಬಂದಾಗ ಮತ್ತೆ ಹೋಮ್ ಪೇಜ್ ಬರುತ್ತೆ. ಸಮಸ್ಯೆ ದಾಖಲದಲ್ಲಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಸಮಸ್ಯೆ ದಾಖಲು ಮಾಡಲು ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿ. ಆಗ ನಿಮಗೆ ಹೆಲ್ಪ್ ಡೆಸ್ಕ್ ಓಪನ್ ಆಗುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೀವು ಏನು ಮಾಡ್ಬೋದು, ಪ್ರಕರಣದ ಸ್ಥಿತಿಯನ್ನು ತಿಳಿಯಲು ಇಲ್ಲಿ ಪ್ರಕರಣದ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಬಂದಾಗ ಟಿಕೆಟ್ ಸಂಖ್ಯೆಯನ್ನು ಎಂಟ್ರಿ ಮಾಡಲಿಕ್ಕೆ ಹೇಳ್ತಾರೆ. ನೀವು ಯಾವಾಗ ನಿಮ್ಮ ಒಂದು ಸಮಸ್ಯೆ ದಾಖಲವನ್ನು ಸಬ್ಮಿಟ್ ಮಾಡ್ತೀರಿ, ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ಒಂದು ಟಿಕೆಟ್ ನಂಬರ್ ಬಂದಿರುತ್ತೆ. ಆ ಟಿಕೆಟ್ ನಂಬರನ್ನು ಹಾಕಿ ಸರ್ಚ್ ಅಂತ ಮಾಡಿದಾಗ ನಮಗೆ ಇಲ್ಲಿ ಬರುತ್ತೆ ಟಿಕೆಟ್ ನಂಬರು, ಬಳಕೆದಾರ ಹೆಸರು ಮತ್ತು ಟಿಕೆಟ್ನ ಸ್ಥಿತಿ ಇದೆ. ಆಮೇಲೆ ಪ್ರಕರಣದ ಸಾರಾಂಶ ಬರುತ್ತೆ, ಇಲ್ಲಿ ಪರಿಹಾರ ಬರುತ್ತೆ. ಇಲ್ಲಿ ಪರಿಹಾರ ಸದ್ಯಕ್ಕೆ NA ಅಂತ ಇದೆ, ನಾಟ್ ಅಟೆಂಡ್ ಅಂತ. ಸೊ ಇಲ್ಲಿ ಅಟೆಂಡ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಮ ಒಂದು ಯಾವ ಡೀಟೇಲ್ನ ಅಪ್ಡೇಟ್ ಮಾಡಬೇಕಾಗಿದೆ, ಆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇರ್ಬೋದು, ಈ ರೀತಿ ಅದು ಅಟೆಂಡೆಡ್ ಅಂತ ಬರುತ್ತೆ. ಪ್ರಾಬ್ಲಮ್ ವಾಸ್ ಸಾಲ್ವ್ಡ್ ಅಂತ ಅಲ್ಲಿ ಇನ್ಫಾರ್ಮೇಷನ್ ಕೂಡ ಬರುತ್ತೆ ಒಂದಿಷ್ಟು. ಸೊ ಇಲ್ಲಿ ಸಾಲ್ವ್ ಆದಮೇಲೆ ನಾವು ಏನು ಮಾಡಬೇಕು, ಮತ್ತೆ ಹೋಗಿ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಅಪ್ಡೇಟ್ನಲ್ಲಿ ಹೋಗಿ ಆಫೀಸ್ ಡೀಟೇಲ್ಸ್ ಏನಿದೆ ಅಲ್ಲಿ ಹೋಗಿ DDO ಕೋಡನ್ನು ಸುಲಭವಾಗಿ ಬದಲಾವಣೆಯನ್ನು ನಾವು ಮಾಡ್ಬೋದು.